ಕೋರಿಕೆಯನ್ನು ಚೀಟಿಯಲ್ಲಿ ಬರೆದು ಈ ಯಕ್ಷಿಣಿ ದೇವಿಯ ವಿಗ್ರಹಕ್ಕೆ ಕಟ್ಟಿದರೆ 48 ಗಂಟೆಗಳಲ್ಲಿ ನಿಮ್ಮ ಕೆಲಸ ಆಗುತ್ತೆ. ಬೆಂಗಳೂರಿನಲ್ಲಿರುವ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಿಶೇಷತೆಗಳೇನು? ಮನುಷ್ಯನ ಪ್ರತಿ ಕಷ್ಟಗಳನ್ನು ದೂರ ಮಾಡಿ ಅದೃಷ್ಟ ಹಾಗೂ ರಕ್ಷಣೆ ನೀಡುವ ಈ ದೇಗುಲಕ್ಕೆ ಯಾವ ದಿನ ಹೋಗಬೇಕು, ಹೇಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಕೋರಿಕೆಯನ್ನು ಹೇಗೆ ಚೀಟಿಯಲ್ಲಿ ಬರೆಯಬೇಕು, ಯಕ್ಷಿಣಿ ಕಾಳಿಕಾ ದುರ್ಗಾ ದೇವಿಯ ಜೊತೆ ಯಾವೆಲ್ಲ ದೇವರುಗಳು ಇಲ್ಲಿ ನೆಲೆಸಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ, ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು, ದೇಗುಲದ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಹೆಣ್ಣು ಮಕ್ಕಳಿಗೆ ದೇವಿ ದೇವಸ್ಥಾನಗಳೆಂದರೆ ತುಂಬಾ ಅಚ್ಚುಮೆಚ್ಚು. ಶುಕ್ರವಾರ, ಮಂಗಳವಾರಗಳಂದು ದೇವಿ ದೇವಸ್ಥಾನಗಳಲ್ಲಿ ದುರ್ಗಾ ಮಾತೆಯ ಸ್ವರೂಪದಲ್ಲಿಯೇ ಸ್ತ್ರೀಯರು ಹೆಣ್ಣು ದೇವರುಗಳ ದೇಗುಲದಲ್ಲಿ ವಿವಿಧ ಸೇವೆಗಳನ್ನ ಮಾಡುತ್ತಾರೆ. ಇಂದು ನೀವು ತಿಳಿಯುವ ದೇಗುಲ ಎಲ್ಲ ದೇಗುಲಗಳಿಗಿಂತಲೂ ತುಂಬಾ ವಿಭಿನ್ನ. ಬೆಂಗಳೂರಿನಲ್ಲೇ ಇದ್ದು ಎಷ್ಟೋ ಜನರಿಗೆ ಈ ಕ್ಷೇತ್ರದ ಬಗ್ಗೆ ತಿಳಿದಿಲ್ಲ. 1988ರಲ್ಲಿ ದಿವಂಗತ ಶ್ರೀರಾಮಶಾಸ್ತ್ರಿಗಳು ಸ್ಥಾಪನೆ ಮಾಡಿರುವ ದೇವಸ್ಥಾನ ಇದಾಗಿದ್ದು 108 ಅಡಿಯ ರಾಜಗೋಪುರದಿಂದ ಭಕ್ತರನ್ನು ಸ್ವಾಗತಿಸುವ ಈ ಆಲಯದ ಒಳಗೆ ಕೇವಲ 10 ನಿಮಿಷ ಕುಳಿತರೆ ದೇವಿಯ ಶಕ್ತಿ ಏನು ಅಂತ ಅರ್ಥವಾಗುತ್ತೆ. ಮುಖ್ಯ ಗರ್ಭಗುಡಿಯಲ್ಲಿ 8 ಅಡಿ ಎತ್ತರದ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯನ್ನು ನಾವಿಲ್ಲಿ ಕಾಣಬಹುದು. ಮಹಿಷಮರ್ದಿನಿ ರೂಪದಲ್ಲಿ ದೇವಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಮಹಿಷನನ್ನು ಮೆಟ್ಟಿ ನಿಂತಿರುವ ದೇವಿ ಅಷ್ಟಭುಜಗಳನ್ನ ಹೊಂದಿದ್ದಾಳೆ. ಚಕ್ರ, ಬಾಣ, ಖಡ್ಗ, ಶಂಕು, ಧನಸ್ಸು, ಕಪಾಲಗಳನ್ನು ದೇವಿ ಹಿಡಿದಿರುತ್ತಾಳೆ. ಅಭಯ ಹಸ್ತ ಹಾಗೂ ಕಟಿಹಸ್ತದ ಮೂಲಕ ದೇವಿ ದರ್ಶನ ನೀಡುತ್ತಾಳೆ. ಮಹಿಷನ ಶಿರಸ್ಸನ್ನು ಆಸನ ಮಾಡಿಕೊಂಡು ನಿಂತಿರುವ ದೇವಿಯು ಕಟಿ ಹಸ್ತ ಹೊಂದಿರುವುದು ತುಂಬಾ ವಿಶೇಷ. ತಿರುಪತಿ ತಿಮ್ಮಪ್ಪನ ವಿಗ್ರಹದಲ್ಲಿ ಹೇಗೆ ಕಟಿ ಹಸ್ತವನ್ನ ನೋಡ್ತೀವೋ ಅದೇ ರೀತಿ ದೇವಿ ಕೂಡ ಕಟಿ ಹಸ್ತವನ್ನ ಹೊಂದಿದ್ದಾಳೆ. ಹರಿಹರರ ಭೇದ ಇರಬಾರದು ಎಂಬ ಸೂಚನೆ ನೀಡಲು ಎಡ ಹಾಗೂ ಬಲಭಾಗದಲ್ಲಿ ವೆಂಕಟೇಶ್ವರ ಸ್ವಾಮಿ ಹಾಗೂ ಏಕಾಂಬರೇಶ್ವರ ಸ್ವಾಮಿಯ ಮಧ್ಯೆ ಗರ್ಭಗುಡಿಯಲ್ಲಿ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಭಾನುವಾರ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ರಾಹುಕಾಲಗಳಲ್ಲಿ ಭಕ್ತರು ಇಲ್ಲಿ ಸಮೂಹವಾಗಿ ಸೇರುತ್ತಾರೆ. ಇದೇ ದಿನಗಳಲ್ಲಿ ಹಾಗೂ ರಾಹುಕಾಲದಲ್ಲಿ ದೇವಿಗೆ ಅಭಿಷೇಕ, ವಿಶೇಷ ಪೂಜೆ, ನಿಂಬೆಹಣ್ಣಿನ ಆರತಿ, ಸಹಸ್ರನಾಮಾರ್ಚನೆ, ದೇವಿ ಭಜನೆಗಳು ಜರುಗುತ್ತವೆ. ಅದೆಷ್ಟೋ ವರ್ಷಗಳಿಂದ ನಿರಂತರವಾಗಿ ಭಕ್ತರು ಈ ದೇವಿಯ ದೇಗುಲಕ್ಕೆ ಬರುತ್ತಿದ್ದಾರೆ. ಬಂದವರ ಬಾಯಿಯಲ್ಲಿ ಕೇಳುವುದು ಒಂದೇ ಮಾತು: ನಮಗೆ ದೇವಿ ರಕ್ಷಣೆ ಕೊಟ್ಟಿದ್ದಾಳೆ, ನಾವು ಚೆನ್ನಾಗಿದ್ದೀವಿ, ನಮಗೆ ಒಳ್ಳೆಯದಾಗಿದೆ ಎಂಬುದು. ಮಾಟಮಂತ್ರ, ದುಷ್ಟಶಕ್ತಿ, ಶತ್ರುಬಾಧೆ, ಹಣದ ಕಷ್ಟ, ಅನಾರೋಗ್ಯ, ಗಂಡನ ಕುಡಿತ, ಜೂಜಿನ ಚಟ, ಮಕ್ಕಳ ವಿದ್ಯೆ, ಉದ್ಯೋಗ, ವ್ಯಾಪಾರ ನಷ್ಟ, ಅದು ಎಂಥದ್ದೇ ಸಮಸ್ಯೆ ಇರಲಿ ದೇವಿಯು ನಿಮ್ಮನ್ನು ಮಕ್ಕಳಂತೆ ಇಲ್ಲಿ ಸಲಹಿ ಕಾಪಾಡುತ್ತಾಳೆ. ಗರ್ಭಗುಡಿಯಲ್ಲಿರುವ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನವನ್ನ ಪಡೆದು ಸ್ಫಟಿಕ ಶಿವಲಿಂಗ, ಚಂದ್ರಮೌಳೇಶ್ವರ ಸ್ವಾಮಿಯ ಜೊತೆ ನೆಲೆಸಿರುವಂತಹ ಶನಿದೇವರನ್ನು, ಸಪ್ತ ಮಾತೃಕೆಯರನ್ನು, ಯಕ್ಷಿಣಿ ದೇವಿಯನ್ನು, ಆಂಜನೇಯ ಸ್ವಾಮಿ, ನವಗ್ರಹ, ಲಲಿತಾ ತ್ರಿಪುರ ಸುಂದರಿ ದೇವಿಯ ಶ್ರೀಚಕ್ರ, ಶ್ರೀಕೃಷ್ಣ, ನರಸಿಂಹಸ್ವಾಮಿ, ಚಿನ್ನದ ಬೆಳ್ಳಿಯ ಹಲ್ಲಿಗಳನ್ನು ಕೂಡ ಇಲ್ಲಿ ನೋಡಬಹುದು. ದೇಗುಲದ ಕೌಂಟರ್ನಲ್ಲಿ ನೀಡುವ ಚೀಟಿಯನ್ನ ಪಡೆದು ನಿಮ್ಮ ಯಾವುದೇ ಕಠಿಣ ಕೋರಿಕೆಯನ್ನ ಬರೆದು ಇಲ್ಲಿನ ಯಕ್ಷಿಣಿ ದೇವತೆಯ ವಿಗ್ರಹಕ್ಕೆ ಕಟ್ಟಿದರೆ ದೇವಿಯ ಅನುಗ್ರಹದಿಂದ ನಿಮ್ಮ ಕೆಲಸ ಆಗುತ್ತೆ. ಯಕ್ಷಿಣಿ ದೇವತೆಗೆ ಚೀಟಿ ಬರೆದು ಬೇಡಿಕೊಳ್ಳುವುದರ ಜೊತೆಗೆ ಭಕ್ತರು ನಿಂಬೆಹಣ್ಣಿನ ಮಾಲೆಯನ್ನು ಇಲ್ಲಿ ದೇವಿಗೆ ಅರ್ಪಿಸುತ್ತಾರೆ. ನಿಮ್ಮ ಕೆಲಸ ಆದ ಮೇಲೆ ಮಡಿಲಕ್ಕೆ ಕೊಡ್ತೀವಿ, ಸೀರೆ, ಬಳೆ, ಅರಿಶಿಣ, ಕುಂಕುಮ ಕೊಡ್ತೀವಿ, ನಿಂಬೆಹಣ್ಣಿನ ದೀಪವನ್ನ ಬೆಳಗಿಸ್ತೀವಿ, ವಿಶೇಷ ದಿನಗಳಲ್ಲಿ ದೇವಸ್ಥಾನದಲ್ಲಿ ಸೇವೆ ಮಾಡ್ತೀವಿ ಎಂದು ಹರಕೆಯನ್ನ ಮಾಡಿಕೊಳ್ಬಹುದು. ಕಾಳಿಕಾ ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ವಿಶೇಷ ದಿನಗಳಂದು ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. ಕೇವಲ ಕೇಳಿಕೊಂಡ ಕೋರಿಕೆ ಅಷ್ಟೇ ಅಲ್ಲದೆ ಕಳೆದುಕೊಂಡ ಬೆಲೆ ಬಾಳುವ ವಸ್ತುಗಳು ಮರಳಿ ಸಿಗಲು ಕೂಡ ಇಲ್ಲಿ ಯಕ್ಷಿಣಿ ದೇವಿಗೆ ಕಾಗದದಲ್ಲಿ ಬರೆದು ಕಟ್ಟಲಾಗುತ್ತೆ. ಸಂತಾನ ಇಲ್ಲದವರಿಗೆ ಸಂತಾನ, ವಿವಾಹ ಭಾಗ್ಯ ಇಲ್ಲದವರಿಗೆ ಕಂಕಣ ಬಲ, ದಾರಿದ್ರ್ಯವಂತರಿಗೆ ಅದೃಷ್ಟ ಸಂಪತ್ತು ನೀಡಿ ಕಾಪಾಡುವಂತಹ ಮಹಾದೇವಿ ನೆಲೆಸಿರುವ ಈ ದೇಗುಲವು ಇರುವುದು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ. ಮೆಜೆಸ್ಟಿಕ್ನಿಂದ 276 ವಿದ್ಯಾರಣ್ಯಪುರ ಬಸ್ ಹತ್ತಿ ಲಾಸ್ಟ್ ಸ್ಟಾಪ್ ಇಳ್ಕೊಂಡು ದೇವಸ್ಥಾನಕ್ಕೆ ಬರಬಹುದು. ಇನ್ನು ವಿವರವಾಗಿ ದೇವಸ್ಥಾನದ ವಿಳಾಸ ಅಥವಾ ಲೊಕೇಶನ್ ಬೇಕೆಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅನ್ನು ನೋಡಿ ಲೊಕೇಶನ್ ಕೂಡ ಹಾಕಿರ್ತೀವಿ. ಬೆಂಗಳೂರಿನ
ವಿದ್ಯಾರಣ್ಯಪುರದಲ್ಲಿ 11ನೆಯ ಕ್ರಾಸ್ನಲ್ಲಿ ದೇವಿಯ ದೇವಸ್ಥಾನವಿದೆ. ಮದುವೆ ಆಗದವರಿಗೆ ಇಲ್ಲಿ ಕಲ್ಯಾಣ ಮಾಲೆ ಎಂದು 3 ತಿಂಗಳುಗಳ ಕಾಲ ಹಾಕುತ್ತಾರೆ. ಈ ಮಾಲೆ ಹಾಕಿದ 3 ತಿಂಗಳ ಒಳಗೆ ಮದುವೆ ನಿಶ್ಚಯ ಆಗುತ್ತೆ. ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ರಾಹುಕಾಲ ಪೂಜೆ, ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ದೇವಿಗೆ ಪೂಜೆ ಶುರುವಾಗಿ 12 ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿ ನಡೆಯುತ್ತೆ. ಭಾನುವಾರ ಸಂಜೆ 4 ಗಂಟೆಗೆ ದೇವಿಗೆ ಅಭಿಷೇಕ, ಸಂಜೆ 6 ಗಂಟೆಗೆ ಮಹಾಮಂಗಳಾರತಿ. ಪ್ರತಿ ಅಮಾವಾಸ್ಯೆ ಬೆಳಿಗ್ಗೆ ದೇವಿಗೆ ಅಭಿಷೇಕ, ಸಂಜೆ ಪ್ರತ್ಯಂಗಿರ ಹೋಮ. ಹುಣ್ಣಿಮೆ ದಿನಗಳಂದು 108 ಬಲಮುರಿ ಶಂಖಗಳಿಂದ ಅಭಿಷೇಕವನ್ನ ದೇವಿಗೆ ಮಾಡಲಾಗುತ್ತೆ. ಪ್ರತಿ ವರ್ಷ ಬರುವ ಹೋಳಿ ಹುಣ್ಣಿಮೆ ಎಂದು ಇಲ್ಲಿ ದೇವಿ ಕರಗ ನಡೆಯುತ್ತೆ. ಹೋಳಿ ಹುಣ್ಣಿಮೆ ನಂತರ ಬರುವ ಭಾನುವಾರದಂದು ಬೆಳ್ಳಿ ರಥೋತ್ಸವ ನಡೆಯುತ್ತೆ. ನವರಾತ್ರಿಯಲ್ಲಿ ದೇವಿಗೆ ವಿಶೇಷ ಪೂಜೆ, ಹೋಮ ಹವನಗಳು, ಕಾರ್ಯಕ್ರಮಗಳು ನಿರಂತರವಾಗಿ 15 ದಿನಗಳ ಕಾಲ ನಡೆಯುತ್ತೆ. ಪರಮೇಶ್ವರಿ ಎಂಬ ನಾಮವು ದುರ್ಗಾ ಮಾತೆಗೆ ತುಂಬಾ ಪ್ರಿಯವಾದದ್ದು. ಅಂತಹ ಕಾಳಿಕಾ ಪರಮೇಶ್ವರಿ ಎಂಬ ಹೆಸರಿನಲ್ಲಿ ನೆಲೆಸಿರುವಂತಹ ಈ ದೇಗುಲಕ್ಕೆ ಒಂದು ಸಲ ಭೇಟಿ ನೀಡಿ. ಈ ವಿಡಿಯೋಗೆ ಮೊದಲು ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಮರೆಯದೆ ಶೇರ್ ಮಾಡಿ. ನಮ್ಮ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.